ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೈಕೋರ್ಟ್ ಗ್ರೂಪ್ ಡಿ ಹುದ್ದೆಗಳಿಗೆ, ಕರ್ನಾಟಕ ಹೈಕೋರ್ಟ್ನ ಗ್ರೂಪ್ ಡಿ ಹುದ್ದೆಗಳಿಗೆ ಯಾರೆಲ್ಲ ಮೇ ಏಪ್ರಿಲ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅವರಿಗೆಲ್ಲ ಏನಂತಂದ್ರೆ ನಿಮ್ಮ ಹೈಯರ್ ಕ್ವಾಲಿಫಿಕೇಶನ್ ಇದ್ರೆ ಅಪ್ಡೇಟ್ ಮಾಡಿ ಅಂತ ಮೆಸೇಜ್ ಬರ್ತಿದೆ. ಹೈಯರ್ ಕ್ವಾಲಿಫಿಕೇಶನ್ ಮತ್ತೆ ಏನಾದರೂ SC ಇಂಟರ್ನಲ್ ರಿಸರ್ವೇಶನ್ ಇದ್ರೆ ಅದನ್ನ ಅಪ್ಡೇಟ್ ಮಾಡಿ ಅಂತ ಇಲ್ಲಿ ಮೆಸೇಜ್ ಬರ್ತಿದೆ. ಅದನ್ನ ಹೇಗೆ ಅಪ್ಡೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದೆ ನೀವೇನಾದ್ರೂ ಹೈಯರ್ ಕ್ವಾಲಿಫಿಕೇಶನ್ ನ ಮೊದ್ಲೇ ಅಪ್ಡೇಟ್ ಮಾಡಿದ್ರೆ ಯಾವುದೇ ತರದ ಅಪ್ಡೇಟ್ ಮಾಡೋ ಹಾಗಿಲ್ಲ. ನೀವು ಮತ್ತೊಂದ್ಸತಿ ಅರ್ಜಿ ಸಲ್ಲಿಸುವ, ಹೊಸದಾಗಿ ಅರ್ಜಿ ಯಾರಾದ್ರೂ ಈ ಹಿಂದೆ ಸಲ್ಲಿಸಿದ್ರೆ ಈ ಮತ್ತೆ ಒಂದ್ಸತಿ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಅರ್ಜಿ ಸಲ್ಲಿಸೋ ಅಗತ್ಯ ಇಲ್ಲ. ಇಲ್ಲಿ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಇಲ್ಲಿ ನೋಡ್ರಿ, ಈ ತರ ಈ ಲಿಂಕ್ ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಇಲ್ಲಿ ಈ ತರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನೀವು ಯಾವ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಿ, ಗ್ರೂಪ್ ಡಿಗೆ ಅಪ್ಲೈ ಮಾಡಿದ್ರಾ ಅಥವಾ ಯಾವುದೇ ಒಂದು ಅಸಿಸ್ಟೆಂಟ್ ಬೈಂಡರ್ ಹುದ್ದೆಗಳಿಗೆ ಇರ್ಲಿ, ಅಲ್ಲಿ SSLC ಬಿಟ್ಟು PUC ಆಗಿದ್ರೆ ಇಲ್ಲ ಅಥವಾ ಡಿಗ್ರಿ ಆಗಿದ್ರೆ ಅದನ್ನ ನೀವು ಅಪ್ಡೇಟ್ ಮಾಡಬೇಕು. SC ನಲ್ಲಿ ಏನು ಇಂಟರ್ನಲ್ ರಿಸರ್ವೇಶನ್ ಗೆ ABC ಅಂತ ಏನ್ ಬರುತ್ತಲ್ಲ ಅವರು ಅಪ್ಡೇಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಇಲ್ಲಿ 11th ಅಲ್ಲಿ ನೀವು PU ಹುದ್ದೆಗಳಿಗೆ ಏನಾದ್ರೂ ನೀವು ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಏನಾದ್ರೂ ಹೈಯರ್ ಕ್ವಾಲಿಫಿಕೇಶನ್ ಅಪ್ಡೇಟ್ ಮಾಡ್ಬೇಕಂದ್ರೆ ಇದ್ರ ಕ್ಲಿಕ್ ಮಾಡ್ರಿ. ಅದೇ ತರ ಲಿಫ್ಟ್ ಅಟೆಂಡರ್ಸ್ ಇದ್ರೆ ಲಿಫ್ಟ್ ಅಟೆಂಡರ್ಸ್ ಏನೋ ಹೈಯರ್ ಕ್ವಾಲಿಫಿಕೇಶನ್ ಆಗಿದ್ರೆ ಅದನ್ನ ಇಲ್ಲಿ ಅಸಿಸ್ಟೆಂಟ್ ಬೈಂಡರು, ಟೈಲರು, ಧೋಬಿ ಮತ್ತೆ KKR ರೀಜನ್ ಅವರು ಏನಾದ್ರು ಸಲ್ಲಿಸಿದ್ರೆ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಏನಂತಂದ್ರೆ ಇಲ್ಲಿ 485 ಪೋಸ್ಟ್ ಆಫ್ ಗ್ರೂಪ್ ಡಿ ಪರ್ಸಿಯನ್ಸ್ ಆಫ್ ನೋಟಿಫಿಕೇಶನ್ ಡೇಟೆಡ್ ಟು ಅಪ್ಡೇಟ್ ಕ್ಲಿಕ್ ಹಿಯರ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಡಿಷನಲ್ ಇನ್ಫಾರ್ಮೇಶನ್ ಎಂಟ್ರಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಅಪ್ಲೈ ಮಾಡಿರೋರು, ಈ ಹಿಂದೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಪ್ಲೈ ಮಾಡಿರೋರು ಮಾತ್ರ ಇಲ್ಲಿ ಅಪ್ಡೇಟ್ ಮಾಡಬಹುದು. ಅಪ್ಲಿಕೇಶನ್ ಸಲ್ಲಿಕ ಇದು ಬರೋದಿಲ್ಲ, ಇಲ್ಲಿ ಅಪ್ಡೇಟ್ ಅಷ್ಟೇ ಮಾಡಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ. ನಿಮ್ಗೆ ಅಪ್ಲಿಕೇಶನ್ ನಂಬರ್, ನಿಮ್ಗೆ ಮೆಸೇಜ್ ಬಂದಿರುತ್ತಲ್ಲ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ನ ಹಾಕಿ, ಇಲ್ಲಿ ಡೇಟ್ ಆಫ್ ಬರ್ತ್ ನ ಹಾಕಿ, ಇಲ್ಲಿ ಡೇಟ್ ಆಫ್ ಬರ್ತ್ ನ ನೀವು ಏನು ಅಪ್ಲಿಕೇಶನ್ ಡೇಟ್ ಆಫ್ ಬರ್ತ್ ಹಾಕಿರ್ತೀರ ಅದನ್ನ ಹಾಕಿ, ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಇಮೇಜ್ ಏನ್ ಬರ್ತಿದೆ, ಇಲ್ಲಿ ಕ್ಯಾಪ್ಚಾ ಏನ್ ಬರ್ತಿದೆ ಅದನ್ನ ಹಾಕಿ ಚೆಕ್ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ರಿ, ಇಲ್ಲಿ ಈ ತರ ಬರ್ತಾ ಇದೆ, ಏನು ಅಪ್ಲಿಕೆಂಟ್ ನೇಮ್ ಏನು ಡೇಟ್ ಆಫ್ ಬರ್ತ್ ಎಲ್ಲ ಬಂದಿದೆ. ಇಲ್ಲಿ ನೀವು ನೋಡ್ರಿ, ವೆದರ್ ಶಿ ಹ್ಯಾವ್ ಪೊಸೆಸ್ಡ್ ಹೈಯರ್ ಕ್ವಾಲಿಫಿಕೇಶನ್ ಅದರ್ ದ್ಯಾನ್ 10th ಸ್ಟ್ಯಾಂಡರ್ಡ್ ಗಿಂತ ಹೆಚ್ಚಿಗೆ ಓದಿದೀರಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ, ನೀವು ಓದಿದಿದ್ರೆ 10th ಮೇಲೆ ಓದಿದಿದ್ರೆ ಇಲ್ಲಿ ನಿಮ್ಮ ಕಾಲೇಜ್ನ ಹೈಯರ್ ಕ್ವಾಲಿಫಿಕೇಶನ್ ಯಾವ್ದೊಂದು ಲಾಸ್ಟ್ ಕ್ವಾಲಿಫಿಕೇಶನ್, ಈ PUC ಓದಿದಿರಾ ಅಥವಾ ಡಿಗ್ರಿ ಓದಿದಿರಾ ಅದನ್ನ ಏನಂತಂದ್ರೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ನಿಮ್ಮ ಕಾಲೇಜ್ ಲಾಸ್ಟ್ ಒಂದು ಹೈಯರ್ ಡಿಗ್ರಿ ಓದಿರ್ತೀರಿ ಅಂತ ಕಾಲೇಜ್ನ ಹೆಸರು, ಇಲ್ಲ ಅಥವಾ PUC ಓದಿದ್ರೆ ಆ ಕಾಲೇಜ್ನ ಹೆಸರು, PUC ಯಾವ ಕಾಲೇಜ್ ಓದಿದ್ರೆ ಅದನ್ನ ಕ್ವಾಲಿಫಿಕೇಶನ್ ಏನ್ ಓದಿದಿರಾ. ಸಪೋಸ್ ನೀವು PUC ಓದಿದ್ರೆ PUC, ಡಿಗ್ರಿ ಓದಿದ್ರೆ ಡಿಗ್ರಿ, ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಮತ್ತೆ ಒಂದು ಹೈಯರ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಫಾರ್ಡ್ ಸರ್ಟಿಫಿಕೇಟ್ ನ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, ಇಲ್ಲಿ ಕ್ಯಾಪ್ಚಾನ ಟೈಪ್ ಮಾಡಿ, ಇಲ್ಲಿ ಸಬ್ಮಿಟ್ ಮಾಡ್ಬೇಕತ್ತೆ. ಇಷ್ಟೇ. ಇಲ್ಲಿ SC ಇಂಟರ್ನಲ್ SC ಇದ್ರೆ, ರಿಸರ್ವೇಶನ್ ಇದ್ರೆ ಅವರು ಅಷ್ಟೇ ಇಲ್ಲಿ ಅಪ್ಡೇಟ್ ಮಾಡುವಂತ ಆಪ್ಷನ್ಸ್ ಬರ್ತಾ ಹೋಗುತ್ತೆ, ಅಪ್ಡೇಟ್ ಮಾಡಿದ್ರೆ ಆಯ್ತು. ಇಲ್ಲಿ ನೀವು ಅಪ್ಡೇಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಅಪ್ಡೇಟ್ ಮಾಡಿದಾಗ, ಇಲ್ಲಿ ಸಬ್ಮಿಟ್ ಅಂತ ಮಾಡಿದಾಗ ಇಲ್ಲಿ ಮತ್ತೆ ನೀವು ಅಪ್ಲಿಕೇಶನ್ ರೀಪ್ರಿಂಟ್ ತಗೋಬೇಕಾಗತ್ತೆ. ಮತ್ತೆ ಅಪ್ಲಿಕೇಶನ್ ನಂಬರ್ನ ಹಾಕಿ, ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ, ಇಲ್ಲಿ ಏನಂತಂದ್ರೆ ಇಲ್ಲಿ ಜನರೇಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಕ್ಕಂಥ ಡಾಟಾ ಇದೆಯಲ್ಲ, ಇಲ್ಲಿ ಆ ಡಾಟಾನ ಇಲ್ಲ ಎಂಟ್ರಿ ಆಗಿದೆನೋ ಇಲ್ಲ ಅಂತ ಇಲ್ಲಿ ಅಪ್ಲಿಕೇಶನ್ ನಂಬರ್ ನಲ್ಲೆಲ್ಲ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಅಪ್ಡೇಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿ ನೀವು ಈ ಒಂದು ಕರ್ನಾಟಕ ಗ್ರೂಪ್ ಡಿ ಹುದ್ದೆಗಳಿಗೆ ಸಲ್ಲಿಸಿದ್ದರೆ, ಈ ಹಿಂದೆ ಸಲ್ಲಿಸಿದ್ದರೆ, ಈ ರೀತಿ ನಿಮ್ಮ ಹೈಯರ್ ಕ್ವಾಲಿಫಿಕೇಶನ್ ಮತ್ತೆ ಇಂಟರ್ನಲ್ ರಿಸರ್ವೇಶನ್ ನ ಈಸಿಯಾಗಿ ಅಪ್ಡೇಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.